ನಿನ್ನೆ ದಿನ ಎಂ ಬಿ ಪಾಟೀಲ್ ಸಾಹೇಬ್ರು ಆಗ್ತಿರ್ತದ ನಿಮ್ಮ ಧರ್ನಾ ಸ್ಥಳಕ್ಕೆ ಆಗ್ತದೆ ಭೇಟಿ ಕೊಟ್ಟರು, ಏನೇನು ಆಶ್ವಾಸನೆ ಕೊಟ್ಟರು? ಅವ್ರು ಏನಿಲ್ಲ ರೀ, ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆಮೇಲೆ ಸಚಿವರು ಶರಣಪ್ರಕಾಶ್ ಅವರು ಮಾತಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಾರ. ಆದರೆ ಅವ್ರಿಗೆ ಏನಾಗಿದೆ, ಇದೀಗ ಮಾದರಿ ಮಾಡಿದ್ರೆ ಏನು ಪರಿಣಾಮ ಆಗುತ್ತೆ, ನಮ್ಗೆ ಒಳ್ಳೇದಾಗ್ತದೆ ಥರ ನಾವು ಅಂತೆವು. ನಮ್ಗೆ ಅವಶ್ಯಕತೆ ಇಲ್ಲ, ಏನೇ ಇದ್ದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾವು ಹೇಳಿದೆವು. ಅವರ ಅಪ್ಪ ವಿಚಾರ ಮಾಡೋದು ಹೇಳ್ತಾ ಹೋಗ್ಯಾರ. ನಾವು ಯಾವುದೇ ಕಾರಣಕ್ಕೂ ನಾವು ಇದು ಮಾಡಿಲ್ಲ, ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಆದರೆ ಏನಾಗ್ಯದ, ಈ ನಿಮ್ಸ್ ವಿದ್ಯಾಲಯ ಒಂದು 46 ಕೊಟ್ಟಾರ ರಾಜ್ಯದಾಗ, ಅವು ಏನಾಗ್ಯಾವು ವ್ಯಾಪಾರೀಕರಣ ಆಗಿಬಿಟ್ಟವು. ಅವು ಯಾವ 5 ಕೋಟಿ ಕೊಡ್ತಾವೆ, 2 ಕೋಟಿ ಕೊಡ್ತಾವೆ, ಮನ್ಯಾಗ ಕೂತಲ್ಲೇ ಮಾರ್ಕೆಟ್ ಸ್ವಲ್ಪ ಕೊಡ್ತಾರೆ. ಅದು ನಿಲ್ಲಬೇಕು, ಸರ್ಕಾರಕ್ಕೆ ಮಾರ್ಕಸ್ ಕಾರ್ಡ್ ಇದು ಪಶ್ಚಿಮ ಬರ ತೆಗಿಬೇಕು. ತೆಗೆದಾಗ ಮಾತ್ರ ನ್ಯಾಯ ಸಿಗ್ತೈತಿ ಬಡವರಿಗೆ. ಅದು ಏನಾಗಿದೆ, ಬಡವರಿಗಾಗಿ ಮಂಜೂರಾಗ್ಯದ. ಇದ್ರಾಗ ಇಲ್ಲಿ ರಾಜಕಾರಣಿಗಳು ಹೊಡೆದು ತಿನ್ಬೇಕಂತಾರ. ಅವ್ರದಕ್ಕೆ ನಾವು ಬಿಡಂಗಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಎಂ ಬಿ ಪಾಟೀಲ್ ಬಲ್ಲಿ ವಿನಂತಿ ಮಾಡ್ಕೊತೇವು, ನೀವು ನೀರಾವರಿ ಸಚಿವರಾಗಿರಿ, ಅದೊಂದಿಗೆ ಬಗೆಹರಿತದ ಹೆಸರು ಪಡೆದ್ರಿ. ಅದಕ್ಕೆ ಈಗ ಇದು ಶಿಕ್ಷಣ ಒಳಗೆ ಮಾಡಿರಿ. ಆದರೆ ಈಗ ದವಾಖಾನೆ ಒಳಗೆ ಇದೊಂದು ಕೆಲಸ ಮಾಡಿಕೊಟ್ಟು ನೀವು ದೊಡ್ಡ ಒಂದು ಉದ್ಯೋಗ ಹೋಗೋದ್ರಿ ಮುಂದೆ ಮುಖ್ಯಮಂತ್ರಿ ಅದು ಕೆಲಸ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೇವೆ ಸರ್. ಮತ್ತು ಅವ್ರು ಇನ್ನೊಂದು ಏನಪ್ಪ ನಿನ್ನೆ ಮಾತಾಡೋ ಅಂತಂತಂದ್ರು ಅವ್ರು ಏನಂತಪ್ಪ, ನಂದು ಡೀಮ್ಡ್ ಮಹಾವಿದ್ಯಾಲಯ ಐತಿ, ನಾ ಇಂಥದಕ್ಕೆ ಸಣ್ಣ ಪುಟ್ಟಕ್ಕೆ ನಾ ಕೈ ಹಾಕಕ್ಕೆ ಹೋಗ್ಲಿ ಆಗ್ತದೆ, ನನಗೂ ಐತಿ ಸರ್ಕಾರಿ ಮಹಾವಿದ್ಯಾಲಯ ಆಗ್ತದೆ ಬಿಜಾಪುರದಲ್ಲಿ ಆಗಬೇಕು ಅಂತ ಐತಿ ಸರ್ ಅಂತ ಅವ್ರು ಅಂದರು. ಇದಕ್ಕೆ ನಿಮ್ಮ ವಿಚಾರ ಏನು ಮುಂದಿನ? ನಿಮ್ಮ ವಿದ್ಯಾಲಯ ಏನಾಗ್ಯದ, ವ್ಯಾಪಾರೀಕರಣ ಆಗ್ಯದ. ಯಾವ 1 ಕೋಟಿ 2 ಕೋಟಿ 5 ಕೋಟಿ ಕೊಡ್ತಾರ, ಮಾರ್ಕಸ್ ಕಾರ್ಡ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರ. ಅವ್ರು ಟ್ರೈನಿಂಗ್ ಇಲ್ಲಾರ್ದ ಅವೇನಾಗ್ಯದ, ಗೌರ್ಮೆಂಟ್ಗೆ ಮೋಸ ಮಾಡಿ ಅದನ್ನ ಲೈಸೆನ್ಸ್ ತೊಗೊಂಬಂದಿರ್ತಾರೆ. 46 ಕಾಲೇಜ್ ಇದಾವೆ ರಾಜ್ಯದಾಗ, ಅವೆಲ್ಲ ಬೋಗಸ್ ಅದ್ರ ತೆಗೆದು ಸರ್ಕಾರನೇ ಕ್ವಶನ್ ಪೇಪರ್ ತೆಗಿಬೇಕು. ಇವು ಖಾಸಗಿ ಸಂಸ್ಥೆ ಕೈ ಕೊಡಬಾರ್ದು, ಕೊಟ್ಟರೆ ಉಗ್ರ ಹೋರಾಟ ಮಾಡ್ತಾ ಅಂತೇಳಿ ನಾವು ಹೇಳ್ತೇವೆ. ಈಗ ಎಲ್ಲರೂ ಮೊನ್ನೆ ಶಿವಾನಂದ ಪಾಟೀಲ್ ಅವರು ಬಂದರು, ಆಶ್ವಾಸನೆ ಕೊಟ್ಟೋದ್ರು. ಎಂ ಬಿ ಪಾಟೀಲ್ ಸಾಹೇಬ್ರು ಬಂದರು, ಆಶ್ವಾಸನೆ ಕೊಟ್ಟೋದ್ರು. ಯಾಕೆ ನಿಮ್ದು ಯಾವುದೇ ಥರ ಪಾಸಿಟಿವ್ನೆಸ್ ಬರಲ್ತು. ಯಾಕೆ ಈ ಹೋರಾಟಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಯಾವುದಾದ್ರು ಒಂದು ಲೆಟರ್ ಮೂಲಕ ಅಥವಾ ಏನ್ರಿ ನಿಮ್ಗೆ ತಿಳಿಸಿದಾರ ಇಲ್ಲಿ ತನ? ಇಲ್ಲ, ಅವ್ರು ಏನಾಗ ಜಿಲ್ಲೆಯ ಸಚಿವರ ಶಾಸಕರ ಹಿತ ಕಾಪಾಡಕತ್ತಾರ ಸರ್ಕಾರ. ಅವ್ರ ಸಾರ್ವಜನಿಕ ಹಿತ ಕಾಪಾಗಿಲ್ಲ. ಚುನಾವಣೆ ಬಂದಾಗ ಓಟಿ ಬಂದ್ರೆ ಕಾಲ್ ಬೋತಾರ. ಆದ್ರೆ ಜನರ ಹಿತ ಬೇಡ ಅವರಿಗೆ. ಜನರನ್ನ ಕೊಂದು ಅವ್ರು ಬದುಕುವಂಥ ಕಾಲಮಾನ ನಿರ್ಮಾಣ ಆಗ್ಯದ. ಅದನ್ನ ಏನಾಗಿದೆ, ನಾವೇನಾಗಿದೆ ವಿರೋಧ ಮಾಡಕತ್ತೇವೆ. ನಮಗೇನಾಗ್ಯದ, ಮುಖ್ಯಮಂತ್ರಿಗಳು ಅವ್ರಿಗೇನಾರ ಜನಪರ ಕೆಲಸ ಮಾಡಬೇಕು, ಹಿಂದುಳಿದವರು ದಲಿತರು ಕೆಲಸ ಮಾಡಬೇಕಂದ್ರೆ ಇದು ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಬೇಕು ತಕ್ಷಣ. ಇಲ್ಲಾಂದ್ರೆ ಉಗ್ರವರಂತ ಹೋರಾಟ ಮಾಡ್ತೇವೆ. ಮುಂದಾಗುವ ಅನಾಹುತಕ್ಕೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರೇ ಹೊಣೆ ಹಾಕ್ತಾರೆ. ಯಾಕೆ ಇನ್ನು ಮುಂದೇನು ಮಾನ್ಯ ಶಾಸಕರು ಏನರ ನಿಮ್ಮ ಧರಣಿ ಸ್ಥಳಕ್ಕೆ ಏನು ಭೇಟಿ ಕೊಡ್ತಾರಂತ ಹೇಳಿದಾರ? ಇಲ್ಲಿ ಏನು ಹೇಳಿಲ್ಲ, ಅವ್ರು ಭೇಟಿ ಕೊಡಲೇ ಏನಿಲ್ಲ. ಆಯ್ತಪ್ಪ, ನಾನು ಮಾತಾಡ್ತಟ್ಟೆ ಹೇಳಿದ್ದಾರೆ. ಯಾವುದೋ ಬಂದು ನೀವು ಕೆಲಸ ಮಾಡ್ಕೊಂಡ್ ಬರ್ತೀನಿ ಅದೇನು ಏನು ಮಾತಾಡಿಲ್ಲ ಅವ್ರ ಬಗ್ಗೆ. ವಿಜಯಪುರ ಶಾಸಕರು ಏನಾದ್ರು ನಿಮ್ಮ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ? ಅವ್ರು ಇಲ್ಲಿ ಕಾಣೆಗಿದ್ದಾರೆ, ಕಳ್ಕೊಂಡಾರ. ಹುಡುಕಾಡಿ ಕೊಡ್ತೇವೆ, ನಾವು ಅರ್ಜಿ ಕೊಡಾಕತ್ತೇವೆ. ನಮ್ಮ ನಗರ ಶಾಸಕರು ಕಳ್ಕೊಂಡಾರ, ಅದು ನಮ್ಗೆ ಹುಡುಕಿ ಕೊಡ್ರಿ ಅಂತೇಳಿ ನಾನು ಇವ್ರಿಗೆ DC ಅವ್ರಿಗೆ, ಜಿಲ್ಲಾ SP ಅವ್ರಿಗೆ ಮನವಿ ಮಾಡ್ಕೋತೇವೆ. ಯಾಕಂದ್ರೆ ಇಲ್ಲಿ ಕಳೆದ 13 ದಿವಸಗಳಿಂದ ಸತ್ಯಾಗ್ರಹ ಮಾಡಾಕತ್ತೇವೆ. ನಾವು ಕಂಡು ಕಾಣಲಾರ್ದಂಗೆ ಇದಾರೆ. ಅವ್ರು ಈ ಜಿಲ್ಲಾದಾಗ ಅದಾರೋ ಏನು ಬೇರೆ ದೇಶದಾಗ ಅದಾರೋ, ಎಲ್ಲಿ ರೊಕ್ಕ ಇಡಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅದಕ್ಕೆ ಅವ್ನು ಹುಡುಕಾಡಿ ಕೊಡ್ಬೇಕಂತೇಳಿ ನಾವು ಇದು ಮಾಡತ್ತೆ. ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಭಟ್ಟಿಗೆ, ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ರಾಜ್ಯದ. ಸರ್, ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಕ್ಕೆ ಧನ್ಯವಾದ. ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರು ಆಗ್ತದೆ ಭೇಟಿ ಕೊಟ್ಟರು, ಅವ್ರು ಏನಂತ ಹೇಳಿದ್ರೆ ಹೇಳ್ತೀರಾ? ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಕೂಡದು ತಿಳ್ಕೊಂಡು ಹೇಳಿ ನಾವು ನಡೆದಿರ್ತಕ್ಕಂಥ ಧರಣಿ ಸತ್ಯಾಗ್ರಹ 13ನೇ ದಿವಸ. ಹಿಂದಿನ ದಿವಸ ಎಂ ಬಿ ಪಾಟೀಲರು ಧರಣಿ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಧರಣಿ ನಿರತರನ್ನು ಉದ್ದೇಶಿಸಿ ಮಾತನಾಡಿದರು. ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತು ಹಿಡಿತದಲ್ಲಿ ಇರಲಿಲ್ಲ. ಅವರು ಈ ನಡೀತಕ್ಕಂಥ ಹೋರಾಟದಲ್ಲಿ 90% ಪ್ರಾಮಾಣಿಕ ಹೋರಾಟ ಮಾಡ್ತಾರೆ. ಕೇವಲ 10% ಏನದ ಇಲ್ಲಿ ಪ್ರಚೋದನಕಾರಿ ಅಂದರೆ ಬೇರೆದವರು ನಿಮ್ಗೆ ಒಂದು ಪ್ರಚೋದನೆ ಕೊಟ್ಟು ಧರಣಿ ಕೊಡ್ಸಾಕ ನಿಮಗೆ ಅವರು ಪ್ರಚೋದನೆ ಕೊಟ್ಟಾರ ಅಂತ ಹೇಳಿದ್ರು ಅವರು. ನಾವಿವತ್ತು ಎಂ ಬಿ ಪಾಟೀಲ್ ಕೇಳ್ತೇವೆ, ಇಲ್ಲಿ ಧರಣಿ ಕೂತಂಥವ್ರು ಇಲ್ಲಿ ಯಾರು ಅನಕ್ಷರಸ್ಥರಲ್ಲ, ದನಕಾಯವ್ರಿಲ್ಲ. ಇಲ್ಲೆಲ್ಲರೂ ವಿದ್ಯಾವಂತರದಾರ, ಡಿಗ್ರಿ ಅದಾರ, ಅಲ್ಲಿಂದ ಪೋಸ್ಟ್ ಗ್ರಾಜ್ಯುಯೇಷನ್ದವ್ರು ಅದಾರ, ವಕೀಲರದವ್ರು ಅದಾರ ಮತ್ತು ಡಾಕ್ಟರ್ ಅದಾರ. ಎಲ್ಲ ವರ್ಗದ ಜನರು ಇವತ್ತು ಮುತ್ಸದ್ದಿಗಳು ಈ ಧರಣಿಯಲ್ಲಿ ಕೂತ್ಕೊಂಡಿದ್ದಾರೆ. ಅದನ್ನ ಗಣನೆ ಅವಲೋಕನ ಮಾಡಿದ್ರೆ ತಮ್ಮ ಮನಸ್ಸಿಗೆ ಬಂದಂಗೆ ಮಾತನಾಡಿ ಇವತ್ತು ತಾವು ಸಚಿವರು ತಿಳ್ಕೊಂಡು ಗೊತ್ತಿದ್ರು ಸಹಿತ ಅವ್ರ ಸ್ಥಾನಕ್ಕೆ ತಾವೇ ಬೆಲೆ ಕೊಟ್ಟಿಲ್ಲ. ಮಾತನಾಡ್ಬೇಕಾಯ್ತಂದ್ರೆ ಬಹಳ ಪೂರ್ವ ಆಲೋಚನೆ ಮಾಡಿ ಮಾತನಾಡಬೇಕು. ಏನು ಅರ್ಥದ 10% ಅನ್ನೋ ಜನ ಇಲ್ಲಿ ಪ್ರಚೋದನೆ ಅಂದ್ರೆ ಏನೋ ಬುದ್ಧಿಗಡೆ ಅದಾರ. ಇದು ಹೋರಾಟ ಮಾಡೋರು ಯಾವ ಹೋರಾಟಗಾರರು ಯಾರು ಕಲಿಸ್ಕೊಡ್ಬೇಕಾ? ಇಲ್ಲಿ ಯಾವುದೇ ಕೂಸು ಹೊಟ್ಟೆ ಸಿತ್ತಂದ್ರೆ ಡಾಕ್ಟರ್ ಅಳತ್ ಹೇಳಂಗಿಲ್ಲ, ತಾಯಿ ಹತ್ರ ಮಲೆ ಕೊಡ್ತಾ ಅನ್ನಂಗಿಲ್ಲ. ಕೂಸು ಹತ್ತ ತಕ್ಷಣ ತಾಯಿ ಮಲೆಯಲ್ಲಿ ಕುಡಿಸ್ತಾಳ.
ಹಾಗೆ ಇವತ್ತು ಸರ್ಕಾರ ಇವತ್ತು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸೋದು ಜನರು. ಇವತ್ತು ನಾವು ಬೀದಿ ಶಂಕ ಹೊಡಿತೇವಪ್ಪ ಅಂತಂದ್ರೆ ನೀವಾಗೆ ಬರಬೇಕು, ಬಂದು ಸಮಸ್ಯೆ ಬಗೆಹರಿಸಬೇಕು. ಅದನ್ನು ಬಿಟ್ಟು ಇವತ್ತು ಇಲ್ಲಿ ಹೋರಾಟ ಕೂತವ್ರ ಪ್ರಚೋದನೆಯಿಂದ ಕೂತಾರ, ಮತ್ತೊಬ್ಬರಿಗೆ ಹೇಳಿಕೆ ಪ್ರಕಾರ ಕೂತಾರ ಅಂತಂದ್ರ ಇಲ್ಲಿ ದನ ಕಾಯೋರು ಅಲ್ಲ, ನೀವು ಕೂತವ್ರು ಇಲ್ಲಿ ಎಲ್ಲರೂ ಜ್ಞಾನವಂತರು ಶಿಕ್ಷಣ ಕಲ್ತವ್ರು ಅದಾರ. ಇದಕ್ಕೆ ನಿಮಗ ಇವತ್ತು ಜನ ವಿರೋಧಿ ನೀತಿ ಅನುಸರಿಸೋದನ್ನ ನೀವು ಬಿಡಬೇಕು. ನಿಮ್ಮ ಜನ ಮೇಲೆ ಕಳಕಳಿ ಇಲ್ಲ ಅಂತಂದ್ರೆ ನೀವ್ಯಾಕೆ ಮಂತ್ರಿ ಆಗ್ಬೇಕು? ಜನ ಓಟ್ ಹಾಕಿ ಕರ್ಸ್ಕಿಸಿದ್ ಎದಕ್ಕೆ ಕಳ್ಸ್ಯಾರ ನಿಮಗ? ನೀವು ಜನಕ್ಕೆ ಒಳ್ಳೇದು ಮಾಡ್ರಪ್ಪ, ಉಪಕಾರ ಮಾಡ್ರಿ, ರೈತರಿಗೆ ಒಳ್ಳೇದು ಮಾಡ್ರಿ. ನಮಗ ರಾಜಕಾರಣ ಮಾಡ್ಲಕ್ಕ ನಮಗೆ ಸಮಯ ಇಲ್ಲ, ಅದಕ್ಕೆ ನಿಮಗೆ ಓಟ್ ಹಾಕಿ ನಾವು ಅಧಿಕಾರ ಕೊಟ್ಟಿವೆ. ಜನಕ್ಕೆ ಒಳಿತು ಮಾಡೋದು ತಿಳ್ಕೊಂಡು ನಿಮಗೆ ಮಂತ್ರಿ ಮಾಡಿದಾರ, ಶಾಸಕರಾಗಿದ್ರಿ, ಮಂತ್ರಿ ಆಗಿದ್ರಿ. ಅದನ್ನು ಬಿಟ್ಟು ಇವತ್ತು ಜನ ವಿರೋಧ ಹೇಳಿಕೆ ಕೊಟ್ಟು ಇವತ್ತು ಹೋರಾಟಗಾರರಿಗೆ ಮನಸ್ಸಿಗೆ ನೋವು ಉಂಟು ಮಾಡೋದು ಮತ್ತು ರೋಚಿಗೆ ಎಬ್ಸುವಂತ ಕೆಲಸ ನೀವು ಮಾಡಕತ್ತೀರಿ. ನಿಮಗೆ ನೀತಿತ್ತಂದ್ರೆ ಅಧಿಕಾರ ನಡೆಸ್ರಿ, ಅಲ್ಲಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮ್ಮ ನಿಜವಾಗಿ ಜಿಲ್ಲೆಯ ಜನರ ಕಳಕಳಿ ಇತ್ತು ಅಂತಂದ್ರೆ ಇಲ್ಲಿ ವಿಜಯಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನದಲ್ಲಿ ನಡೆಸಬೇಕನ್ನೋ ವಿಚಾರ ನಿಮಗಿತ್ತು ಅಂತಂದ್ರೆ ಮುಖ್ಯಮಂತ್ರಿ ಬಳಿ, ಉಪಮುಖ್ಯಮಂತ್ರಿ ಮತ್ತು ವೈದ್ಯಕೀಯ ಸಚಿವರ ಹತ್ರ ಕುತ್ಕೊಂಡು ಈ ರೀತಿ ವಿಜಯಪುರ ನಗರದಲ್ಲಿ ಹೋರಾಟ ನಡೆದಿದೆ, ಇದು ಕಪ್ಪು ಚುಕ್ಕಿ ಆಗ್ತದೆ, ಇದು ನನ್ನ ಶ್ರೇಯಸ್ಸಲ್ಲ, ನೀವು ಮಾಡದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ತಿಳ್ಕೊಂಡು ಇವತ್ತು ಬೆದರಿಕೆ ಹಾಕುವಂತ ಕೆಲಸ ಮಾಡಿ ನಿಮ್ಗೆ ತಾಕತ್ತಿತ್ತಂದ್ರ ನಿಮ್ಗೆ ಅದನ್ನು ಮಾಡಂಗಿಲ್ಲ. ಇವತ್ತು ನಿಮ್ಗೆ ಅಧಿಕಾರ ಬೇಕಾಗ್ಯದ, ಕೋಟಿ ಹಣ ಬೇಕಾಗ್ಯದ. ಮಾತಿದ್ರೆ ಹೇಳ್ತೀರಿ ನನಗೆ ಸಾಕಷ್ಟು ಸಂಸ್ಥೆಗಳದಾವು, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಈ 500 ಕೋಟಿ ರೂಪಾಯಿ ಹಾಕ್ತೀನಿ ಅಂತಕ್ಕಂಥ ಉದ್ದೇಶ ಏನು? ಇದಕ್ಕೆ ನಿಮ್ಗೆ ಹಿನ್ನೆಲೆ ಕುಮ್ಮಕ್ಕದ. ನಗರ ಶಾಸಕರು ಹೇಳಿಕೆ ಕೊಟ್ಟರು ಪ್ರಥಮದಲ್ಲಿ ವಿಧಾನಸೌಧದಲ್ಲಿ, ಒಂದ್ ವೇಳೆ ಸರ್ಕಾರ ಖಾಸಗಿ ಸಭಾಗಿತ್ತಲ್ಲಿ ನಡೆಸೋದಾದ್ರೆ ನಾ 500 ಕೋಟಿ ರೂಪಾಯಿ ಬಂಡವಾಳ ಹಾಕ್ತೇವೆ ಅಂತ ಹೇಳಿದ್ರು. ಆ ಬಂಡವಾಳ ಎದಕ್ಕೆ ಹಾಕ್ತಿರಿ ನೀವು? ಮತ್ತೆ ನೀವು ಸಚಿವರು ನಿನ್ನೆ ಹೇಳಿದ್ರಿ ನೀವು ಹೋರಾಟಗಾರರ ತಿಳುವಳಿಕೆ ಅದು ತಪ್ಪದ, ಯಾವುದೇ ಕಾರಣಕ್ಕೂ ನೀವು ತಿಳ್ಕೊಂಡಂಗಿಲ್ಲ. ಇಲ್ಲಿ 100% ಅನ್ನೋದ ಸರ್ಕಾರಿನೇ ಸೀಟ್ ತುಂಬ್ತಾರ ಅಂತ ಹೇಳ್ತಾರ. ಮತ್ತೆ ಸರ್ಕಾರಿ ಸೀಟ್ ತುಂಬೋದಾದ್ರೆ ಖಾಸಗಿ ಸಭಾಗಿತ್ತು ನೀವು ಯಾಕೆ ಮಾಡೋ ಅವಶ್ಯಕತೆ ಅನ್ನೋದ? ಬೇಕಾದ್ರೆ 100 ಕಾಲೇಜನ್ನ ಪ್ರತ್ಯೇಕವಾಗಿ ಮಾಡ್ಕೋರಿ. ಇದು ಉದ್ದೇಶಪೂರ್ವಕವಾಗಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ವಂಚಿತರ ಮಾಡಲಿಕ್ಕೆ ಕೋಟಿ ಹಣವನ್ನ ಡೊನೇಷನ್ ರೂಪದಲ್ಲಿ ನೀವು ಲೂಟಿ ಮಾಡಕ್ಕೆ ಹುನ್ನಾರ ಅಡಿಗೆದ. ಇದನ್ನು ಕೂಡಲೇ ಬಿಡಬೇಕು. ಒಟ್ಟಾರೆ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರಕ್ಕೆ ಉಳಿಬೇಕು. ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲಿವರೆಗೂ ಹೋರಾಟ ಆಗ್ತದೆ ಕೊನೆಗಳಲ್ಲಿ ಇವತ್ತು ನಾವು ನಮ್ಮ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧರಿದ್ದೇವೆ ತಿಳ್ಕೊಂಡು ಈ ಸಂದರ್ಭ ಸರ್ಕಾರಕ್ಕೆ ಸಂಖ್ಯೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಕ್ಕೆ ಧನ್ಯವಾದಗಳು.